ಸುಧೀರ್ ಅವರು ಈಗ ಸಿನಿಮಾದಲ್ಲಿ ಟೆರರ್ ಆಗಿ ಆಡ್ತಾ ಇದ್ರು, ಮತ್ತೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು. ವಿಲನ್ ಆದ್ರೂ ಸಹ ಎಂಟರ್ಟೈನ್ಮೆಂಟ್ ಇತ್ತು ಕ್ಯಾರೆಕ್ಟರ್ ಅಲ್ಲಿ. ಸೊ ಇಲ್ಲಿ ಏನನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ಹೆಂಗ? ಫಿಲಮ್ ಅಲ್ಲಿ ಅವ್ನು ಕಿಲಾಡಿ ತರ ಡೈಲಾಗ್ ಕುಡಿಬಹುದು, ಕದರ್ ನೋಡ್ಸ್ಬೋದು. ಬಿಗ್ ಬಾಸ್ ಅಲ್ಲಿ ಏನ್ ಕದರ್ ನೋಡ್ತಾನೆ ಅವನು? ಕಾಕ್ರೋಜ್ ನಮ್ಗೆ ಅಸಹ್ಯ ಆಗ್ತಿದೆ. ಹೋಗ ಹೆಂಗ್ಸ್ರ ದುರ್ಗ ಅಂತಾನೆ. ಏಯ್ ಆಚಿಕ್ ಬಾರ ಫಸ್ಟ್ ಏಯ್ ಬಿಟ್ರೆ ಬಿಗ್ ಬಾಸ್ ಅವ್ರೆ ಇಂಜೆಕ್ಷನ್ ಕೊಟ್ಟು ಎಬ್ಬರ್ಸಿ ಅವ್ನ. ಅಶ್ವಿನಿ ಅವ್ರನ್ನ ಮಾಡ್ದಂಗ್ ಮಾಡ್ಬೇಕು. ಇವ್ನ ಒಳಗಡೆ ತೆಗಿಬೇಕು. ನೀವು ಒಳಗಡೆ ಬಂದು ಗುಬ್ಬಚ್ಚಿ ತರ ಅವನೇ ಸುಧೀರ್. ಕಾಕ್ರೋಜ್ ಹೇಳ್ತೀನಿ ಇದೆ ಕಾಕ್ರೋಜ್, ಇನ್ನು ಆಚೆ ಮೀಸೆ ತಿರೋದಲ್ಲ, ಕಿಲಾಡಿ ತರ ಡೈಲಾಗ್ ಕೊಡಿಯೋದಲ್ಲ, ಶುಂಠಿ ಬೆಳ್ಳುಳ್ಳಿ ಅನ್ಬಿಟ್ಟು ಒಳಗಡೆ ನೋಡ್ಸ ನೀನ್ ಕದರ್ನ. ರಘುವ್ರು ಬಂದಾಗಿಂದ ಇನ್ನೂ ಇದಾಗ್ಬಿಟ್ಟು ದೊಡ್ಡ ಸೈಡೆ ಇದ್ದಾಗ ಅವನೇ. ಸೀಸನ್ 12 ಅಲ್ಲಿ ಇರೋಷ್ಟು ಇವನಂತ ದೊಡ್ಡ ಸೈಡೆ ಇದವ್ರಿಗೆ ಯಾರು ಬಂದಿಲ್ಲ. ಆ ತರ ನಾವೇನು ಅನ್ಕೊಂಡಿದ್ರಿ ಅವ್ನು ಟೆರರ್ ನೋಡಿ ಒಳಗಡೆ ಹೆಂಗ್ ಕೊಡ್ತಾನ ಕೊಟ್ಲೆ ಅಂದ್ರೆ ಮುದುರ್ಕೊಂಡ್ಬಿಟ್ಟವನೆ. ಆ ಹೆಂಗಸ್ಕ ಹಿಂದ್ಗಡೆ ಹೋಗಿ ದುರ್ಗ ಅಂತಾನೆ. ಅವ್ರನ್ನ ಎಬ್ಬರ್ಸ್ಬಿಡೋದು, ಅಲ್ಲಿ ಚಪ್ಪಾಳೆ ಹೊಡಿಯೋದು, ಇಲ್ಲಿ ಚಪ್ಪಾಳೆ ಹೊಡಿ. ಆಟ ಆಡಲೇ ಸುಧೀರ್, ಆಟ ಆಡೋ. ನಿನ್ ಮೇಲೆ ಜಾಸ್ತಿ ನಂಬಿಕೆ ಇಟ್ಕೊಂಡು ನಿಮ್ಮ ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ ಅನ್ಕೊಂಡಿದ್ರೆ ಸಡೆ ಆಗ್ತಾ ಇದ್ದೆ. ಬೇರೆಯವರು ಹೆಂಗಸುಗಳು ಹುಡುಗರು ಎಲ್ಲರೂ ಬೆಳ್ಕೊಂತಾರೆ, ನೀನೆಲ್ಲ ಬೆಳಿತಾ ಇದ್ಯಾ, ಕಣ್ಮರೆ ಆಗ್ತಾ ಇದೆಯಲ್ಲ. ಆ ಹೆಂಗಸುಗಳ ಸೌಂಡ್ಗೆ ಮುದುರ್ಕೊಂಡ್ಬಿಟ್ಟವನೆ ಅವನು. ಹೆಣ್ಮಕ್ಳು ಕೊಡ್ತಾರಲ್ಲ ಸೌಂಡ್, ಮುದುರ್ಕೊಂಡ್ಬಿಟ್ಟವನೆ ಕಾಕ್ರೋಜ್. ಅಂದ್ರೆ ಸೇಫ್ ಗೇಮ್ ಮಾಡ್ತಾರ, ಅದು ಯಾಕೆ ದೃಷ್ಟಿ ನಾನು ಕೆಟ್ಟವನಾಗದ್ ಬೇಡ, ಹಿಂಗೆ ಜಸ್ಟ್ ಹಿಂದ್ಗಡೆ ಇಟ್ಕೊಂಡು ಆಟ ಆಡೋಣ. ಎಷ್ಟು ಸಿಗ ಸರ್ ಅವನ ಎಷ್ಟಿದೆ, ನಾವೆಲ್ಲ ಗುಡ್ಡ ಆಡ್ಕೊಂಡಿರ್ತಾನ ಅವನು. ಅವ್ನ ತನ್ನ ಅವನು ಹೊರಗಡೆ ಮುಚ್ಚಿಕೊಂತವನೆ ಕಾಕ್ರೋಜ್. ಅವ್ನು ಆಚಿಕ್ ಬತ್ತಲ್ಲ, ಅವನು ಒಳಗಡೆ ಆಚಿಕ್ ಹಾಕ್ಬೇಕು. ಅದೆಲ್ಲ ಮಾಡ್ತಾವನೆ. ಒಳ್ಳೆ ಇವ್ರಿಗೆಲ್ಲ ಹಾಕೊಟ್ಕೊಂಡು ಸೇಫ್ ಗೇಮ್ ಮಾಡ್ತಾವನೆ. ಮಾನ ಮರ್ಯಾದೆ ಆಡ್ಬಿಟ್ಟು ಗೆದ್ದು ನೋಡ್ಸ್ಬೇಕು. ಮುಚ್ಚಿಕೊಂಡದಲ್ಲ. ನಾವು ಏನೋ ಅನ್ಕೊಂಡಿದ್ದೆ ಕಾಕ್ರೋಚ್ನ, ಒಳಗಡೆ ಅವನಷ್ಟು ಡಬ್ಬಿ ಯಾರು ಇಲ್ಲ. ಮುಚ್ಚಿಕೊಂಡವನೆ, ಯಾರ ಕಣ್ಗೂ ಬೀಳ್ತಲ್ಲ ಅಂತಾರ. ಅವನಷ್ಟು ದೊಡ್ಡ ಸೈಡೆ ಯಾರು ಇಲ್ಲ. ಸೊ ಸಪೋಸ್ ಈಗ ಅವರು ರಿಯಲ್ ಫೈಟ್ ಮಾಡೋದ್ರೆ ಅದು ಇನ್ನೂ ಸಖತ್ತಾಗಿರುತ್ತೆ ಆಟ ಅಂತ ಹೇಳ್ತೀರಾ? ರಿಯಲ್ ಆಗಿ ಅಂದ್ರೆ ಡೈರೆಕ್ಟ್ ಫೈಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ಆಟ. ಇಲ್ಲ, ಅವನು ಕಾಕ್ರೋಚ್ಗೆ ಒಳ್ಳೆ ಟ್ಯಾಲೆಂಟ್, ಒಳ್ಳೆ ಕದರ್ ಐತೆ. ಫಿಲಮ್ ಆಗಿ ಎಲ್ಲ ಇಲ್ಲೂ ನೋಡ್ಸ್ಬೋದು, ಬಟ್ ಅವ್ನು ನೋಡಿಸ್ತಾ ಇಲ್ಲ. ಅದೇನಕ್ಕೆ ಹಿಂದಕ್ಕೆ ಹೋಗ್ತಾನ ಗೊತ್ತಾಗ್ತಲ್ಲ, ಮುಂದಕ್ಕೆ ಬರ್ತಾನೆ ಇಲ್ಲ, ಏನು ಲಡಾಯಿಸ್ತಲ್ಲ. ಅವನು ಲಡಾಯಿಸ್ತಾನೆ, ಎಲ್ಲ ಲಡಾಯಿಸ್ತಾವನೆ, ಹೋಗಿ ಮುಚ್ಚಿಕೊಂತಾನೆ, ಎಲ್ಲ ಹಿಂದಕ್ಕೆ ಹೋಗ್ತಾನೆ. ಯಾವ್ದು ಆಟಗಳು ಆಡ್ತಲ್ಲ, ಒಂದ್ ಕೆಲ್ಸನೂ ಮಾಡಲ್ಲ ಅವನು, ಸೋಂಬೇರಿ ಅವನು. ಇದೇ ತರ ಇದ್ರೆ ಫೈನಲಿ ಬರ್ತಾರೆ ಅಂತ ಅನ್ಸುತ್ತಾ? ಫೈನಲ್ ಬರೋದು ಅಂದ್ಬಿಟ್ಟಲ್ಲ, ಇನ್ನೊಂದು 2-3 ವಾರದಲ್ಲಿ ಎಲ್ಲಾರು ನಿಜ ಬಣ್ಣ ಬೈಲಿಗೆ ಬರ್ತೈತೆ. ಅವಾಗ ಇವ್ನು ಎದೋಳೋದು, ಅದಾಗ ಇವ್ನು ಎದೋಳಲ್ಲ. ಅವಾಗ ಇವ್ ಬಿಗ್ ಬಾಸ್ ಅವರು ಇಂಜೆಕ್ಷನ್ ಕೊಟ್ಟರೆ ಎದೊಳ್ತಾನೆ, ಇಲ್ಲಾಂದ್ರೆ ಎದೋಳಲ್ಲ. ಮಲ್ಕೊಂಡಿರ್ತಾನೆ, ಇವ್ರಿಗೆ ಹಾಕೊಂಡು ಇರ್ತಾನೆ. ಹೆಂಗ್ಸಿ ಜೊತೆ ಸೇರೋ ಸ್ವಲ್ಪ ಕಮ್ಮಿ ಮಾಡಿ ಗಂಡ್ಸಿ ಜೊತೆ ಸೇರ್ಬೇಕು ಅವ್ನು. ಅವಾಗ ಸ್ವಲ್ಪ ಟ್ಯಾಲೆಂಟ್ ಆಚಿಗೆ ಬರ್ತೈತೆ. ಇಲ್ಲ ಅಂದ್ರೆ ಹಾಗೆ ಈ ಸಡೆ ತರ ಹಂಗೆ ಇರ್ತಾನೆ. ಅಶ್ವಿನಿ ಅವ್ರಿಗೆ ಆಮೇಲೆ ಜಾನ್ವಿ ಅವ್ರಿಗೆ ಬಕೆಟಿಗೆ ಇಟ್ಕೊಂಡು ಇರ್ತಾನೆ ಅವನು. ಸೊ ಈಗ ಇನ್ನೊಂದು ವಿಷಯ ನೀವು ಕೇಳ್ಪಟ್ಟಿರ್ಬೋದು, ಅಶ್ವಿನಿ ಗೌಡ ಅವರು ಯಾವುದೋ ಒಂದು ಪದ ಬಳಸಿ ಸೊ ಇವಾಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದಾರೆ, ಅಂದ್ರೆ ಅರೆಸ್ಟ್ ಆಗಿದ್ದಾರೆ ಅವರು. ಏನ್ ಹೇಳ್ತಾರೆ ಅದ್ರ ಬಗ್ಗೆ? ಏನು ನಾನು ಹೇಳೋದಂದ್ರೆ, ಅಶ್ವಿನಿ ಅವ್ರಿಗೆ ಸಮಾಜದ ಜ್ಞಾನ ಐತೆ. ಏನು ಚಿಕ್ಕವರಲ್ಲ ಅವರು. ಒಂದು ಕನ್ನಡದ ಸೇವೆ ಮಾಡೋಂಥ ಹೆಣ್ಮಗು ಬಾಯಲ್ಲಿ ಏನು ಮಾತಾಡ್ತಾ ಇದ್ದೀನಿ, ಏನ್ ಇದು ಮಾಡ್ದೆ ಅಂತ ತಿಳ್ಕೊಂಡು ಮಾತಾಡ್ಬೇಕು. ಬಾಯಿ ಐತೆ ಅಂದ್ಬಿಟ್ಟು ಏನಾರ ಮಾತಾಡ್ಬಿಡೋದಲ್ಲ. ಹಂಗಾದ್ರೆ ಅಶ್ವಿನಿ ಅವ್ರು ಆಚೆ ಇರೋದೇ ಒಂಥರ, ಒಳಗಡೆ ಇರೋದೇ ಒಂಥರ ಅನ್ನೋದು ಅವರೇ ನೋಡ್ಸ್ಕೊಡ್ತಾವ್ರೆ. ಒಳಗಿನ ಮನ್ಸು ಏನಿದೆ ಅಂತ ಹೇಳ್ತವ್ರೆ. ಆ ಹೆಣ್ಮಗು ಅವ್ರಿಗೆ ಮಗಳ ವಯಸ್ಸು, ಆ ಮಗಳ ವಯಸ್ಸು ಅನ್ನೋರಿಗೆ ನೀನ್ ಎಸ್ಸು ಗಿಸ್ಸು ಅವೆಲ್ಲ ಏನಕ್ಕೆ ಬೇಕು? ಉಡ್ತೀವಿ ಸಾಯ್ತೀವಿ, ಇವ್ರಿಗೇನು ಬೇಕು? ನಿಂತರನೇ ಅವರು ಬಂದಿರ್ತಾರೆ ಆಡಕ್ಕೆ, ಆಟದಲ್ಲಿ ನೋಡ್ಸು. ಅವ್ರ ಕ್ಯಾಟಗರಿ, ಅವ್ರ ಶೈಲಿ ಎಲ್ಲ ನೋಡ್ಸಕ್ ನಿನ್ಗೇನು ಅಧಿಕಾರ ಇದೆ? ಅಶ್ವಿನಿ ಅವ್ರು ಕೇಳೋದಂದ್ರೆ, ನಿಮ್ಗೆ ಒಳ್ಳೆ ಗೌರವ ಇತ್ತು ಆಚೆ ಕಡೆ. ನೀವು ಒಳಗಡೆ ಹೆಂಗಿದೆ ಅಂದ್ರೆ ಬಿಗ್ ಬಾಸ್ ಅವರು ಪ್ರೋಮೋಗೋಸ್ಕರ ಇವ್ರನ್ನ ಇದು ಮಾಡ್ತಾವ್ರೆ. ಅದೇ 24 ಅಶ್ವಿನಿ ಅವ್ರನ್ನ ಒಂಥರ ವಿಲನ್ ಮಾಡಿಕ್ತವ್ರೆ ಬಿಗ್ ಬಾಸ್ ಅಲ್ಲಿ. ರಾಜ್ಯ ಜನತೆ ನೋಡ್ತವ್ರೆ. ಆದ್ರೆ ಅಶ್ವಿನಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು ಆಚೆ ನನ್ನ ಯಾವ ರೀತಿ ಜನಗಳು ಸ್ವೀಕರಿಸ್ತವ್ರು ಅಂದ್ಬಿಟ್ಟು. ಅದೇ ಫುಲ್ಲು ಬಿಗ್ ಬಾಸ್ಗೋಸ್ಕರ, ಅವ್ರ TRPಗೋಸ್ಕರ ಅಶ್ವಿನಿ ಅವ್ರನ್ನ ಚೆನ್ನಾಗಿ ಇಂಡಿಪೇ ಮಾಡ್ತಾವ್ರೆ, ನೆಗೆಟಿವ್ ನೋಡಿಸ್ತವ್ರೆ. ಅದು ಅವರು ಒಳ್ಳೇದು ಮಾಡಿರ್ಬೋದು ಒಳಗಡೆ. 24 ನೀವು ನಾವೇನು ಹೋಗಿ ನೋಡಿರಲ್ಲ, ಅವ್ರು ಏನಾಗ್ತಾರೆ ಅದನ್ನ ನಾವು ನೋಡ್ಬೇಕಾಗತ್ತೆ. ಅದರಿಂದ ಹೆಣ್ಮಕ್ಳಿಗೆ ಅವರು ಗೌರವ ಕೊಡಬೇಕು. ಇನ್ನೊಂದು ಆ ಅಮ್ಮಂದು ಏನಂದ್ರೆ, ನಾನೇ ಡಾಮಿನೇಟು, ಇಡೀ ಬಿಗ್ ಬಾಸ್ ಅಲ್ಲಿ ನಾನು ಕಂಟ್ರೋಲ್ ಇಟ್ಕೊಂತೀನಿ ಅನ್ಕೊಂಡವ್ರೆ. ಅದೆಲ್ಲ ಸುಳ್ಳು. ಇವತ್ತು ಹುಡ್ಸಿದ ಅಪ್ಪ ಅಮ್ಮ ಮಾತುಗಳೇ ಮಕ್ಳು ಕೇಳಲ್ಲ. ಈ ಅಮ್ಮ ಬಂದ್ಬಿಟ್ಟು ನಾನು ರಾಣಿ ಎಲ್ಲ ನಾನೆಲ್ಲ ಕೇಳಿ ಇಡ್ತಾ ಇಟ್ಕೊಂಡಿಲ್ಲ. ಯಾರು ಸರ್ ಕೇಳ್ತಾರೆ? ಅದೇ ಈ ಅಮ್ಮನ ಮಾತು ಒಂದು ಚಿಕ್ಕ ಹುಡುಗಿ ಹೆಣ್ಮಗುನೇ ಕೇಳ್ತಾ ಇಲ್ಲ. ಆ ಹೆಣ್ಮಗುನೇ ಕೇಳ್ತಾ ಇಲ್ಲ ಅಂದ್ಮೇಲೆ ಬೇರೆಯವ್ರು ಕೇಳ್ತಾರ? ಅದೇ ಏನೋ ಈ ಅಮ್ಮ ಏನೋ ಎಲ್ಲ ಮಾತಾಡ್ಕೊಂಡು ನೆಗೆಟಿವ್ ಆಗ್ತಾರೆ ಅನ್ನೋ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ನಿಮ್ ಪ್ರಕಾರ ಯಾರ್ಯಾರು ಫೈನಲಿಸ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಸರ್? ಫೈನಲ್ಗೆ ಎಲ್ರೂ ಬರಲಿ, ಎಲ್ಲ ಕನ್ನಡಿಗರನ್ನೇ. ಆದರೆ ಫೈನಲ್ಗೆ ಈ ರಘು ಅವ್ರಿಗೆ ಫುಲ್ ಎಫೆಕ್ಟ್ ಆಗ್ತವ್ರೆ. ಒಳ್ಳೆ ಬುದ್ಧಿವಂತರು. ಅದ್ರಲ್ಲಿ ನಮ್ಮ ಡಿ ಬಾಸ್ ಫ್ಯಾನ್ಸ್ ಅವರು ಚೆನ್ನಾಗಿ ಆಡ್ತವ್ರೆ, ಒಳ್ಳೆ ಟ್ಯಾಲೆಂಟ್ ಇದ್ದಾರೆ. ನೋಡೋಣ, ಅವ್ರು ರಘು ಅವರು ಬರಲಿ ಅಂದ್ಬಿಟ್ಟು ನಮ್ಗೆ ಆಸೆ ಸರ್.
ಈಗ ಗಿಲ್ಲಿ ನಟ ಬಗ್ಗೆ ತುಂಬಾ ಒಪಿನಿಯನ್ ಬರ್ತಾರೆ. ಈಗ ನಾವೆಲ್ಲೇ ಪಬ್ಲಿಕ್ ಆಡಿಯನ್ಸ್ ಮಾತಾಡ್ಸಿದ್ರೆ ಗಿಲ್ಲಿ ನಟ ಗೆಲ್ಬೇಕು, ಗಿಲ್ಲಿ ನಟ ಗೆಲ್ಬೇಕು ಅಂತಾರೆ. ಸೊ ನಿಮ್ಗೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್? ಗಿಲ್ಲಿ ನೋಡಿ ಬಂದಾಗಿಂದ ಕಾರ್ಯಕ್ರಮ 3 ವಾರ 4 ವಾರಕ್ಕೆ ಹೆಚ್ಚು ಆಗ್ತಿದೆ. ಆದ್ರೂ ಸಹ ಗಿಲ್ಲಿ ಏನ್ ಸ್ಟೇಜ್ ಮೇಲೆ ಹೆಂಗಿದ್ನೋ ಇವತ್ತವರೆಗೂ ಅದೇ ತರ ಕಂಟೆಂಟ್ ಕೊಡ್ತಾನೆ, ಎಲ್ಲರಿಗೂ ನಗಿಸ್ತಾವನೆ. ಏನು ಕಾಕಳಿಸ್ತಾರೆ ಡಮ್ಮಿ ಅಲ್ಲ ಅವನು. ಇವನೇ ಸೆಡೆ ಆಡ್ದಂಗೆ ಆಡ್ತಾನೆ. ಬಂದಾಗ ಒಂದು ರೋಷಾವೇಶ ಮೆಡ್ದ ಇವನು ಬಿಲ್ಡಪ್ ಕೊಟ್ಟ, ಒಳಗ್ ಬಂದು ಮುದ್ರಕೊಂಡವನೆ. ಈ ತರ ಗಿಲ್ಲಿ ಇಲ್ಲ. ಸೋಲಾಗ್ಲಿ ಗೆಲುವಾಗ್ಲಿ ಎಲ್ಲಾರನ್ನೂ ಎಂಟರ್ಟೈನ್ ಮಾಡ್ತಾವನೆ. ಜನಗಳ ಮನ್ಸು, ಕರ್ನಾಟಕದ ಮನ್ಸನ್ನ ಗೆಲ್ತಾವನೆ. ಸೋಲಾಗ್ಲಿ ಗೆಲ್ಲಾಗ್ಲಿ ಒಳ್ಳೆ ಟ್ಯಾಲೆಂಟ್ ಇದು ಮಾಡ್ತಾನೆ ಸರ್. ನಂಗೆ ಖುಷಿ ಆಯ್ತು ಗಿಲ್ಲಿ. ಸೊ ಅದು ಬಿಟ್ರೆ ನಿಮ್ಮ ಪ್ರಕಾರ ರಕ್ಷಿತಾ ಬಗ್ಗೆ ಏನಿಸುತ್ತೆ? ಇನ್ನೂ ಆ ಹೆಣ್ಮಗು ಅಷ್ಟು ಪ್ರಬಲವಾಗಿ ತಲೆ ಉಪಯೋಗಿಸಿಲ್ದೇ ಇರಬಹುದು, ಅದೇ ನಿಯತ್ತಾಗಿ ಆಡ್ತಾಳೆ, ಏಕಾಂಗಿಯಾಗಿ ಆಡ್ತಾಳೆ ಆ ಹೆಣ್ಮಗು. ಅದಕ್ಕೆ ಇವ್ರಿಗೆಲ್ಲ ಇವರೆಲ್ಲ ಬಕೆಟಿಗಳು ಇಟ್ಕೊಂಡು ಗ್ರೂಪ್ ಮಾಡ್ಕೊಂಡ್ರೆ ಆ ಹೆಣ್ಮಗು ಕರೆಕ್ಟಾಗಿ ಯಾವ ಕಂಟೆಂಟ್ ಯಾವ ಆಟಕ್ಕೆ ಹೆಂಗೆ ಬೇಕೋ ಹಂಗಿದ್ದಲ್ಲ ಆ ಹೆಣ್ಮಗು. ಆ ಹೆಣ್ಮಗು ನೋಡಿ ಹೊಟ್ಟೆ ಹೊಡಿತೈತೆ. ಆ ಹೆಣ್ಮಗು ಏನು ನಾನು ಗೆಲ್ಬೇಕು ಅನ್ನೋದೇನಿಲ್ಲ, ಸತ್ಯಾಸತ್ಯತೆ ನೋಡ್ಕೊಂಡು ಆಡ್ತಾಳೆ. ಆ ಹೆಣ್ಮಗು ಒಳ್ಳೇದಾಗ್ಲಿ ಸರ್.